ಲ್ಯಾಂಡ್ ಲಾರ್ಡ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ದುನಿಯಾ ವಿಜಯರವರ ಮತ್ತೊಂದು ಪಾತ್ರದಲ್ಲಿ ಡಿಫ್ರೆಂಟ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಸಿನಿಮಾ. ಈ ಸಿನಿಮಾಗೆ ಜಡೇಶ್ KMP ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾವಾಗಿದ್ದು, ಇದು ಒಂದು ಅತ್ಯುತ್ತಮವಾದಂಥ ಸಂದೇಶ ಇರುವಂತಹ ಸಿನಿಮಾವಾಗಿದೆ. ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ಪ್ರಥಮ ಬಾರಿಗೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲ್ಯಾಂಡ್ ಲಾರ್ಡ್ ಸಿನಿಮಾದ ಕಥೆ ಏನೆಂದರೆ, ಹಿಂದುಳಿದ ಜನರಿಗೆ ವಿದ್ಯೆ ಕಲಿಸುವುದು, ಹಾಗೆ ಆಗಿನ ಕಾಲದಲ್ಲಿ ಇದ್ದಂಥ ಊರಿನ ಪಾಳೆಗಾರರು, ಪಟೇಲರು ಅಥವಾ ಗೌಡರು ಹಿಂದುಳಿದ ಜನರನ್ನೆಲ್ಲ ಹೇಗೆ ಕಾಣುತ್ತಿದ್ದರು, ಹಾಗೆ ಹೇಗೆಲ್ಲ ಕೆಲಸ ಮಾಡಿಸಿಕೊಂಡು ಹಿಂಸೆ ಕೊಡುತ್ತಿದ್ದರು ಎಂಬುದಾಗಿದೆ. ಹಾಗೆ ಸಿನಿಮಾದಲ್ಲಿನ ನಾಯಕನ ಪಾತ್ರ ಕೊಡಲಿ ರಾಚಯ್ಯನ ಪಾತ್ರದಲ್ಲಿ ದುನಿಯಾ ವಿಜಯರವರು ಅತ್ಯುತ್ತಮವಾಗಿ ಕಾಣಿಸಿಕೊಂಡಿದ್ದಾರೆ ಅಂತ ಹೇಳಬಹುದು. ಹಾಗೆ ನಾಯಕಿಯ ಪಾತ್ರದಲ್ಲಿ ನಿಂಗವ್ವ ಎನ್ನುವ ಪಾತ್ರದಲ್ಲಿ ರಚಿತಾ ರಾಮ್ರವರು ಅತ್ಯುತ್ತಮವಾಗಿ ಕಾಣಿಸಿಕೊಂಡಿದ್ದಾರೆ. ಎಂಥದ್ದೇ ಮರವಾಗಿದ್ದರೂ ಸರಿ, ಒತ್ತೆ ಏಟಿಗೆ ಬೀಳಿಸುವಂಥ ತಾಕತ್ತಿರುವಂತಹ ನಾಯಕನ ಪಾತ್ರದಲ್ಲಿ ದುನಿಯಾ ವಿಜಯರವರು ಕಾಣಿಸಿಕೊಂಡಿದ್ದಾರೆ. ಕೊಡಲಿ ಹರಿತವಾಗಿದ್ದರೂ ಸರಿ, ಮಡ್ಡವಾಗಿದ್ದರೂ ಸರಿ, ಒತ್ತೆ ಏಟಿಗೆ ಬೀಳಿಸುವಂತಹ ತಾಕತ್ತಿರುವಂತಹ ನಾಯಕ. ನಿಂಗವ್ವ ಪಾತ್ರದಲ್ಲಿರುವಂಥ ರಚಿತಾ ರಾಮ್ರವರು ತುಂಬ ಅತ್ಯದ್ಭುತವಾಗಿ ನಟಿಸಿದ್ದಾರೆ ಅಂತ ನೋಡಬಹುದು. ಹಾಗೆ ಮಗಳ ಪಾತ್ರದಲ್ಲಿ ದುನಿಯಾ ವಿಜಯರವರ ಮಗಳು ಋತನ್ಯ ವಿಜಯರವರು ಅವರ ಪಾತ್ರ ಕೂಡ ಅತ್ಯದ್ಭುತವಾಗಿ ಮೂಡಿಬಂದಿದೆ. ಸಿನಿಮಾದಲ್ಲಿ ರಾಚಯ್ಯನ ತಾಯಿಯಾಗಿ ಉಮಾಶ್ರೀರವರು ತುಂಬ ಅತ್ಯದ್ಭುತವಾಗಿ ಅಭಿನಯಿಸಿದ್ದಾರೆ. ಹಾಗೆ ರಾಚಯ್ಯನಿಗೆ 2 ಎಕರೆ ಜಮೀನಿಗಾಗಿ ನಡೆಸುವಂಥ ಹೋರಾಟದಲ್ಲಿ ಅವನಿಗೆ ಜಮೀನು ಸಿಗುತ್ತದೆಯೋ ಇಲ್ಲವೋ, ಹಾಗೆ ಮತ್ತೆ ರಾಚಯ್ಯನ ಮಗಳು ಮತ್ತು ರಾಚಯ್ಯನ ತಾಯಿಯ ಪಾತ್ರಗಳು ಈ ಸಿನಿಮಾದ ಮೇನ್ ಪಿಲ್ಲರ್ ಆಗಿ ಕಾಣಿಸಿಕೊಳ್ಳುತ್ತವೆ. ಹಾಗೆ ರಾಚಯ್ಯನಿಗೆ ಉಳುಮೆ ಮಾಡಲು 2 ಎಕರೆ ಜಮೀನು ಸಿಗುತ್ತದೆಯೋ ಇಲ್ಲವೋ ಎಂಬುದನ್ನು ನೀವು ಸಿನಿಮಾದಲ್ಲಿಯೇ ನೋಡಿ ತಿಳಿದುಕೊಳ್ಳಬೇಕು. ಹಾಗೆ ಹೀರೋ ಗಟ್ಟಿಮುಟ್ಟಾಗಿ ಇದ್ದಾಗ ವಿಲನ್ ಕೂಡ ಖಡಕ್ಕಾಗಿ ಇರಬೇಕಲ್ಲವ. ರಾಜ್ಬಿ ಶೆಟ್ಟಿರವರು ಅತ್ಯದ್ಭುತವಾಗಿ ವಿಲನ್ ಪಾರ್ಟ್ನಲ್ಲಿ ಅಭಿನಯಿಸಿದ್ದಾರೆ. ಹಾಗೆ ಜೊತೆಗೆ ರಾಕೇಶ್ ಅಭಿದಾಸ್ರವರು ಕೂಡ ಅತ್ಯದ್ಭುತವಾಗಿ ನಟನೆ ಮಾಡಿದ್ದಾರೆ. ಸಿನಿಮಾದ ಪ್ಲಸ್ ಪಾಯಿಂಟ್ ಏನೆಂದರೆ ಸಿನಿಮಾದ ಕತೆ, ಹಾಗೆ ದುನಿಯಾ ವಿಜಯ್ ಅವರಿಗೆ ತುಂಬ ಅಚ್ಚುಕಟ್ಟಾಗಿ ಸೂಟ್ ಆಗುವಂಥ ಕಥೆಯಾಗಿದೆ. ಹಾಗೆ ಈ ಹಿಂದೆ ನೋಡಿದಂಥ ಭೀಮಾ ಸಲಗ ವಿಜಯೇ ಬೇರೆ, ಹಾಗೆ ಲ್ಯಾಂಡ್ ಲಾರ್ಡ್ನಲ್ಲಿ ದುನಿಯಾ ವಿಜಯರವರ ಪಾತ್ರವೇ ಬೇರೆಯಾಗಿದೆ. ಹಾಗೆ ಸಿನಿಮಾದ ಮ್ಯೂಸಿಕ್ ಅಜನೀಶ್ ಲೋಕನಾಥ್ ರವರ BGM ಅಂತೂ ತುಂಬ ಸೈಕಾಗಿ ಮೂಡಿಬಂದಿದೆ. ಇದಲ್ಲದೆ ಸಿನಿಮಾದ ಇಂಟರ್ವಲ್ ಮಾತ್ರ ತುಂಬ ಅಚ್ಚುಕಟ್ಟಾಗಿ ತುಂಬಾ ಸೊಗಸಾಗಿ ಮೂಡಿಬಂದಿದೆ. ಹಾಗೆ ಯಾವುದೇ ರೀತಿಯ ಪಾತ್ರಗಳನ್ನು ಬೇಕು ಅಂತಾನೆ ಈ ಸಿನಿಮಾದ ಕಥೆಯಲ್ಲಿ ತೋರಿಸಿಲ್ಲ. ಹಾಗೆ ಸಿನಿಮಾದಲ್ಲಿ ಎಲ್ಲವೂ ಒರಿಜಿನಲ್ ರೀತಿಯಲ್ಲಿಯೇ ಶೂಟ್ ಮಾಡಿದ್ದಾರೆ. ಹಾಗೆ ಫೈಟ್ಗಳು ಕೂಡ ಒರಿಜಿನಲ್ ಥರಾನೇ ಇವೆ, ಯಾವುದೇ ರೀತಿಯ ಅತಿಯಾಗಿ ಮಾಡಿಲ್ಲ. ಹಾಗೆ ಈ ಸಿನಿಮಾದ ಮೈನಸ್ ಪಾಯಿಂಟ್ ಏನೆಂದರೆ ಸಿನಿಮಾದ ಹಾಡುಗಳು ಯಾವುದೂ ಕೂಡ ಮನಸ್ಸಲ್ಲಿ ಉಳಿಯುವುದಿಲ್ಲ. ನಿಂಗವ್ವ ಸಾಂಗ್ ಬಿಟ್ಟರೆ ಇನ್ನು ಯಾವುದೇ ರೀತಿಯ ಹಾಡುಗಳು ಜನರ ಮನಸ್ಸಲ್ಲಿ ಆಗಲಿ ತಲೆಯಲ್ಲೇ ಆಗಲಿ ಉಳಿಯುವುದಿಲ್ಲ. ಹಾಗೆ ಕೊನೆಗೆ ಸಿನಿಮಾದ ಕಥೆಯನ್ನು ಜಾಸ್ತಿ ಎಳೆದಿದ್ದಾರೆ ಅನಿಸುತ್ತೆ. ಆದರೂ ಕೂಡ ಸಿನಿಮಾ ಕತೆ ಮೇಲೆ ಫೋಕಸ್ ಮಾಡಿದರೆ ಯಾವುದೇ ರೀತಿಯಲ್ಲೂ ಎಲ್ಲ ಆಡಿಯನ್ಸ್ಗೆ ತುಂಬಾ ಇಷ್ಟವಾಗುತ್ತದೆ. ಸಿನಿಮಾದ ನೋಡುವುದಾದರೆ ಫ್ಯಾಮಿಲಿ ಸಮೇತ ಕೂತುಕೊಂಡು ಸಿನಿಮಾ ನೋಡಬಹುದಂಥ ಒಂದೊಳ್ಳೆಯ ಸಿನಿಮಾವಾಗಿ ಈ ವರ್ಷದಲ್ಲಿ ಹೊರಹೊಮ್ಮಿದೆ. ಕೊನೆಗೆ 10 ಏಟಿನ ರಾಚಯ್ಯ ಲ್ಯಾಂಡ್ಗೆ ಒಡೆಯನಾಗುತ್ತಾನೋ ಇಲ್ಲವೋ ಎನ್ನುವುದನ್ನು ನೀವು ಸಿನಿಮಾದಲ್ಲಿಯೇ ನೋಡಿ ತಿಳಿದುಕೊಳ್ಳಬೇಕು. ಇದೊಂದೊಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾವಾಗಿದ್ದು, ನೀವು ಕೊಟ್ಟಂಥ ದುಡ್ಡಿಗೆ ಯಾವುದೇ ರೀತಿಯ ಮೋಸವಾಗುವುದಿಲ್ಲ ಅಂತ ಹೇಳುತ್ತೇನೆ. ಸಿನಿಮಾ ನೋಡಿದರೆ ಸಿನಿಮಾ ಹೇಗನ್ನಿಸ್ತು ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಒಂದೊಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ಈ ಸಿನಿಮಾಗೆ ನೀವು ಕೊಟ್ಟಂಥ ದುಡ್ಡು ಯಾವುದೇ ರೀತಿ ಮೋಸವಾಗುವುದಿಲ್ಲ ಅಂತ ನಾನು ಹೇಳುತ್ತೇನೆ. ಹಾಗೆ ಈ ಸಿನಿಮಾದ ಈ ವಿಡಿಯೋದ ವಿಮರ್ಶೆ ಆಗಿತ್ತು. ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ನೊಂದಿಗೆ ನಾನು ಸಿಗುತ್ತೇನೆ. ಎಲ್ಲರಿಗೂ ನಮಸ್ಕಾರ.